ರಾಮಚಂದ್ರ ರಾವ್ ಅವರ ಮೇಲಿನ ಈ ಆರೋಪ ಪ್ರಕರಣ ಕೇಳೋಕೆ ಸಿಕ್ಕ ದಿನದಿಂದಲೂ ಕೂಡ ಸಿದ್ದರಾಮಯ್ಯನವರು ಹಾಗೆ ಉಪಮುಖ್ಯಮಂತ್ರಿಯಾದ ಡಿಕೆ ಶಿವಕುಮಾರ್ ಗೃಹ ಸಚಿವರಾದ ಪರಮೇಶ್ವರ್ ಅವರ ಸ್ಟ್ಯಾಂಡರ್ಡ್ ಪ್ರತಿಕ್ರಿಯೆಯನ್ನು ನಾವು ಗಮನಿಸ್ತಾ ಬಂದಿದ್ದೇವೆ. ಇವತ್ತು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಅಮಾನತುಗೊಳಿಸಲಾಗಿದೆ, ಆ ಮೂಲಕ ಕಾನೂನಾತ್ಮಕವಾಗಿ ಯಾವ ರೀತಿ ತನಿಖೆ ಆಗಬೇಕು ಅದಾಗ್ತಾ ಇದೆ. ರಾಮಚಂದ್ರ ರಾವ್ ಅವರು ತಪ್ಪು ಮಾಡಿದ್ದು ನಿಜವೇ ಆದಲ್ಲಿ ಅವರ ವಿರುದ್ಧ ತಕ್ಷಣ ಕ್ರಮವಾಗುತ್ತೆ. ಈಗ ಆಲ್ರೆಡಿ ಅವರನ್ನು ಅಮಾನತು ಮಾಡಿದ್ದೇವೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ಸರ್, ರಾಮಚಂದ್ರ ರಾವ್ ಅವರ ವಿಚಾರದಲ್ಲಿ ರಾವ್ ಸಸ್ಪೆಂಡ್ ಆಗಿದೆ ಸರ್. ರಾಮಚಂದ್ರ ರಾವ್ ಅವರಿಗೆ ಡಿಸಿಪ್ಲಿನರಿ ಆಕ್ಷನ್ ತಗೊಂಡು ಸಸ್ಪೆಂಡ್ ಮಾಡಿದ್ದೇನೆ. ಸರ್, ರಾಮಚಂದ್ರ ರಾವ್ ಅವರ ವಿಚಾರದಲ್ಲಿ ರಾವ್ ಸಸ್ಪೆಂಡ್ ಆಗಿದೆ ಸರ್. ರಾಮಚಂದ್ರ ರಾವ್ ಅವರಿಗೆ ಡಿಸಿಪ್ಲಿನರಿ ಆಕ್ಷನ್ ತಗೊಂಡು ಸಸ್ಪೆಂಡ್ ಮಾಡಿದ್ದೇನೆ. ಸರ್, ರಾಮಚಂದ್ರ ರಾವ್ ಅವರ ವಿಚಾರದಲ್ಲಿ ರಾವ್ ಸಸ್ಪೆಂಡ್ ಆಗಿದೆ ಸರ್. ರಾಮಚಂದ್ರ ರಾವ್ ಅವರಿಗೆ ಡಿಸಿಪ್ಲಿನರಿ ಆಕ್ಷನ್ ತಗೊಂಡು ಸಸ್ಪೆಂಡ್ ಮಾಡಿದ್ದೇನೆ. ಸರ್, ರಾಮಚಂದ್ರ ರಾವ್ ಅವರ ವಿಚಾರದಲ್ಲಿ ರಾವ್ ಸಸ್ಪೆಂಡ್ ಆಗಿದೆ ಸರ್. ರಾಮಚಂದ್ರ ರಾವ್ ಅವರಿಗೆ ಡಿಸಿಪ್ಲಿನರಿ ಆಕ್ಷನ್ ತಗೊಂಡು ರಾಮಚಂದ್ರ ರಾವ್ ಅವರ ಮೇಲಿನ ಈ ಆರೋಪ ಪ್ರಕರಣ ಕೇಳೋಕೆ ಸಿಕ್ಕ ದಿನದಿಂದಲೂ ಕೂಡ ಸಿದ್ದರಾಮಯ್ಯನವರು ಹಾಗೆ ಉಪಮುಖ್ಯಮಂತ್ರಿಯಾದ ಡಿಕೆ ಶಿವಕುಮಾರ್ ಗೃಹ ಸಚಿವರಾದ ಪರಮೇಶ್ವರ್ ಅವರ ಸ್ಟ್ಯಾಂಡರ್ಡ್ ಪ್ರತಿಕ್ರಿಯೆಯನ್ನು ನಾವು ಗಮನಿಸ್ತಾ ಬಂದಿದ್ದೇವೆ. ಇವತ್ತು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಅಮಾನತುಗೊಳಿಸಲಾಗಿದೆ, ಆ ಮೂಲಕ ಕಾನೂನಾತ್ಮಕವಾಗಿ ಯಾವ ರೀತಿ ತನಿಖೆ ಆಗಬೇಕು ಅದಾಗ್ತಾ ಇದೆ. ರಾಮಚಂದ್ರ ರಾವ್ ಅವರು ತಪ್ಪು ಮಾಡಿದ್ದು ನಿಜವೇ ಆದಲ್ಲಿ ಅವರ ವಿರುದ್ಧ ತಕ್ಷಣ ಕ್ರಮವಾಗುತ್ತೆ. ಈಗ ಆಲ್ರೆಡಿ ಅವರನ್ನು ಅಮಾನತು ಮಾಡಿದ್ದೇವೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ಸರ್, ರಾಮಚಂದ್ರ ರಾವ್ ಅವರ ವಿಚಾರದಲ್ಲಿ ರಾವ್ ಸಸ್ಪೆಂಡ್ ಆಗಿದೆ ಸರ್. ರಾಮಚಂದ್ರ ರಾವ್ ಅವರಿಗೆ ಡಿಸಿಪ್ಲಿನರಿ ಆಕ್ಷನ್ ತಗೊಂಡು ಸಸ್ಪೆಂಡ್ ಮಾಡಿದ್ದೇನೆ. ಸರ್, ರಾಮಚಂದ್ರ ರಾವ್ ಅವರ ವಿಚಾರದಲ್ಲಿ ರಾವ್ ಸಸ್ಪೆಂಡ್ ಆಗಿದೆ ಸರ್. ರಾಮಚಂದ್ರ ರಾವ್ ಅವರಿಗೆ ಡಿಸಿಪ್ಲಿನರಿ ಆಕ್ಷನ್ ತಗೊಂಡು ಸಸ್ಪೆಂಡ್ ಮಾಡಿದ್ದೇನೆ. ಸರ್, ರಾಮಚಂದ್ರ ರಾವ್ ಅವರ ವಿಚಾರದಲ್ಲಿ ರಾವ್ ಸಸ್ಪೆಂಡ್ ಆಗಿದೆ ಸರ್. ರಾಮಚಂದ್ರ ರಾವ್ ಅವರಿಗೆ ಡಿಸಿಪ್ಲಿನರಿ ಆಕ್ಷನ್ ತಗೊಂಡು ಸಸ್ಪೆಂಡ್ ಮಾಡಿದ್ದೇನೆ. ಸರ್, ರಾಮಚಂದ್ರ ರಾವ್ ಅವರ ವಿಚಾರದಲ್ಲಿ ರಾವ್ ಸಸ್ಪೆಂಡ್ ಆಗಿದೆ ಸರ್. ರಾಮಚಂದ್ರ ರಾವ್ ಅವರಿಗೆ ಡಿಸಿಪ್ಲಿನರಿ ಆಕ್ಷನ್ ತಗೊಂಡು ರಾಮಚಂದ್ರ ರಾವ್ ಅವರ ಮೇಲಿನ ಈ ಆರೋಪ ಪ್ರಕರಣ ಕೇಳೋಕೆ ಸಿಕ್ಕ ದಿನದಿಂದಲೂ ಕೂಡ ಸಿದ್ದರಾಮಯ್ಯನವರು ಹಾಗೆ ಉಪಮುಖ್ಯಮಂತ್ರಿಯಾದ ಡಿಕೆ ಶಿವಕುಮಾರ್ ಗೃಹ ಸಚಿವರಾದ ಪರಮೇಶ್ವರ್ ಅವರ ಸ್ಟ್ಯಾಂಡರ್ಡ್ ಪ್ರತಿಕ್ರಿಯೆಯನ್ನು ನಾವು ಗಮನಿಸ್ತಾ ಬಂದಿದ್ದೇವೆ. ಇವತ್ತು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಅಮಾನತುಗೊಳಿಸಲಾಗಿದೆ, ಆ ಮೂಲಕ ಕಾನೂನಾತ್ಮಕವಾಗಿ ಯಾವ ರೀತಿ ತನಿಖೆ ಆಗಬೇಕು ಅದಾಗ್ತಾ ಇದೆ. ರಾಮಚಂದ್ರ ರಾವ್ ಅವರು ತಪ್ಪು ಮಾಡಿದ್ದು ನಿಜವೇ ಆದಲ್ಲಿ ಅವರ ವಿರುದ್ಧ ತಕ್ಷಣ ಕ್ರಮವಾಗುತ್ತೆ. ಈಗ ಆಲ್ರೆಡಿ ಅವರನ್ನು ಅಮಾನತು ಮಾಡಿದ್ದೇವೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ಸರ್, ರಾಮಚಂದ್ರ ರಾವ್ ಅವರ ವಿಚಾರದಲ್ಲಿ ರಾವ್ ಸಸ್ಪೆಂಡ್ ಆಗಿದೆ ಸರ್. ರಾಮಚಂದ್ರ ರಾವ್ ಅವರಿಗೆ ಡಿಸಿಪ್ಲಿನರಿ ಆಕ್ಷನ್ ತಗೊಂಡು ಸಸ್ಪೆಂಡ್ ಮಾಡಿದ್ದೇನೆ. ಸರ್, ರಾಮಚಂದ್ರ ರಾವ್ ಅವರ ವಿಚಾರದಲ್ಲಿ ರಾವ್ ಸಸ್ಪೆಂಡ್ ಆಗಿದೆ ಸರ್. ರಾಮಚಂದ್ರ ರಾವ್ ಅವರಿಗೆ ಡಿಸಿಪ್ಲಿನರಿ ಆಕ್ಷನ್ ತಗೊಂಡು ಸಸ್ಪೆಂಡ್ ಮಾಡಿದ್ದೇನೆ. ಸರ್, ರಾಮಚಂದ್ರ ರಾವ್ ಅವರ ವಿಚಾರದಲ್ಲಿ ರಾವ್ ಸಸ್ಪೆಂಡ್ ಆಗಿದೆ ಸರ್. ರಾಮಚಂದ್ರ ರಾವ್ ಅವರಿಗೆ ಡಿಸಿಪ್ಲಿನರಿ ಆಕ್ಷನ್ ತಗೊಂಡು ಸಸ್ಪೆಂಡ್ ಮಾಡಿದ್ದೇನೆ. ಸರ್, ರಾಮಚಂದ್ರ ರಾವ್ ಅವರ ವಿಚಾರದಲ್ಲಿ ರಾವ್ ಸಸ್ಪೆಂಡ್ ಆಗಿದೆ ಸರ್. ರಾಮಚಂದ್ರ ರಾವ್ ಅವರಿಗೆ ಡಿಸಿಪ್ಲಿನರಿ ಆಕ್ಷನ್ ತಗೊಂಡು ರಾಮಚಂದ್ರ ರಾವ್ ಅವರ ಮೇಲಿನ ಈ ಆರೋಪ ಪ್ರಕರಣ ಕೇಳೋಕೆ ಸಿಕ್ಕ ದಿನದಿಂದಲೂ ಕೂಡ ಸಿದ್ದರಾಮಯ್ಯನವರು ಹಾಗೆ ಉಪಮುಖ್ಯಮಂತ್ರಿಯಾದ ಡಿಕೆ ಶಿವಕುಮಾರ್ ಗೃಹ ಸಚಿವರಾದ ಪರಮೇಶ್ವರ್ ಅವರ ಸ್ಟ್ಯಾಂಡರ್ಡ್ ಪ್ರತಿಕ್ರಿಯೆಯನ್ನು ನಾವು ಗಮನಿಸ್ತಾ ಬಂದಿದ್ದೇವೆ. ಇವತ್ತು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಅಮಾನತುಗೊಳಿಸಲಾಗಿದೆ, ಆ ಮೂಲಕ ಕಾನೂನಾತ್ಮಕವಾಗಿ ಯಾವ ರೀತಿ ತನಿಖೆ ಆಗಬೇಕು ಅದಾಗ್ತಾ ಇದೆ. ರಾಮಚಂದ್ರ ರಾವ್ ಅವರು ತಪ್ಪು ಮಾಡಿದ್ದು ನಿಜವೇ ಆದಲ್ಲಿ ಅವರ ವಿರುದ್ಧ ತಕ್ಷಣ ಕ್ರಮವಾಗುತ್ತೆ. ಈಗ ಆಲ್ರೆಡಿ ಅವರನ್ನು ಅಮಾನತು ಮಾಡಿದ್ದೇವೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ಸರ್, ರಾಮಚಂದ್ರ ರಾವ್ ಅವರ ವಿಚಾರದಲ್ಲಿ ರಾವ್ ಸಸ್ಪೆಂಡ್ ಆಗಿದೆ ಸರ್. ರಾಮಚಂದ್ರ ರಾವ್ ಅವರಿಗೆ
ಡಿಸಿಪ್ಲಿನರಿ ಆಕ್ಷನ್ ತಗೊಂಡು ಸಸ್ಪೆಂಡ್ ಮಾಡಿದ್ದೇನೆ. ಸರ್ ರಾಮಚಂದ್ರ ರಾವ್ ಅವ್ರ ವಿಚಾರದಲ್ಲಿ ರಾಮಚಂದ್ರ ರಾವ್ ಸಸ್ಪೆಂಡ್ ಆಗಿದೆ ಸರ್ ರಾಮಚಂದ್ರ ರಾವ್ ಅವರಿಗೆ ಡಿಸಿಪ್ಲಿನರಿ ಆಕ್ಷನ್ ತಗೊಂಡು ಸಸ್ಪೆಂಡ್ ಮಾಡಿದ್ದೇನೆ. ಸರ್ ರಾಮಚಂದ್ರ ರಾವ್ ಅವ್ರ ವಿಚಾರದಲ್ಲಿ ರಾಮಚಂದ್ರ ರಾವ್ ಸಸ್ಪೆಂಡ್ ಆಗಿದೆ ಸರ್ ರಾಮಚಂದ್ರ ರಾವ್ ಅವರಿಗೆ ಡಿಸಿಪ್ಲಿನರಿ ಆಕ್ಷನ್ ತಗೊಂಡು ಸಸ್ಪೆಂಡ್ ಮಾಡಿದ್ದೇನೆ. ಸರ್ ರಾಮಚಂದ್ರ ರಾವ್ ಅವ್ರ ವಿಚಾರದಲ್ಲಿ ರಾಮಚಂದ್ರ ರಾವ್ ಸಸ್ಪೆಂಡ್ ಆಗಿದೆ ಸರ್ ರಾಮಚಂದ್ರ ರಾವ್ ಅವರಿಗೆ ಡಿಸಿಪ್ಲಿನರಿ ಆಕ್ಷನ್ ತಗೊಂಡು ರಾಮಚಂದ್ರ ರಾವ್ ಅವರ ಮೇಲಿನ ಈ ಆರೋಪ ಪ್ರಕರಣ ಕೇಳೋಕೆ ಸಿಕ್ಕ ದಿನದಿಂದಲೂ ಕೂಡ ಸಿದ್ದರಾಮಯ್ಯನವರು ಹಾಗೆ ಉಪಮುಖ್ಯಮಂತ್ರಿಯಾದ ಡಿಕೆ ಶಿವಕುಮಾರ್ ಗೃಹ ಸಚಿವರಾದ ಪರಮೇಶ್ವರ್ ಅವರ ಸ್ಟ್ಯಾಂಡರ್ಡ್ ಪ್ರತಿಕ್ರಿಯೆಯನ್ನು ನಾವು ಗಮನಿಸ್ತಾ ಬಂದಿದ್ದೇವೆ. ಇವತ್ತು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಅಮಾನತುಗೊಳಿಸಲಾಗಿದೆ, ಆ ಮೂಲಕ ಕಾನೂನಾತ್ಮಕವಾಗಿ ಯಾವ ರೀತಿ ತನಿಖೆ ಆಗಬೇಕು ಅದಾಗ್ತಾ ಇದೆ. ರಾಮಚಂದ್ರ ರಾವ್ ಅವರು ತಪ್ಪು ಮಾಡಿದ್ದು ನಿಜವೇ ಆದಲ್ಲಿ ಅವರ ವಿರುದ್ಧ ತಕ್ಷಣ ಕ್ರಮವಾಗುತ್ತೆ. ಈಗ ಆಲ್ರೆಡಿ ಅವರನ್ನ ಅಮಾನತು ಮಾಡಿದ್ದೇವೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ಸರ್ ರಾಮಚಂದ್ರ ರಾವ್ ಅವ್ರ ವಿಚಾರದಲ್ಲಿ ರಾಮಚಂದ್ರ ರಾವ್ ಸಸ್ಪೆಂಡ್ ಆಗಿದೆ ಸರ್ ರಾಮಚಂದ್ರ ರಾವ್ ಅವರಿಗೆ ಡಿಸಿಪ್ಲಿನರಿ ಆಕ್ಷನ್ ತಗೊಂಡು ಸಸ್ಪೆಂಡ್ ಮಾಡಿದ್ದೇನೆ. ಸರ್ ರಾಮಚಂದ್ರ ರಾವ್ ಅವ್ರ ವಿಚಾರದಲ್ಲಿ ರಾಮಚಂದ್ರ ರಾವ್ ಸಸ್ಪೆಂಡ್ ಆಗಿದೆ ಸರ್ ರಾಮಚಂದ್ರ ರಾವ್ ಅವರಿಗೆ ಡಿಸಿಪ್ಲಿನರಿ ಆಕ್ಷನ್ ತಗೊಂಡು ಸಸ್ಪೆಂಡ್ ಮಾಡಿದ್ದೇನೆ. ಸರ್ ರಾಮಚಂದ್ರ ರಾವ್ ಅವ್ರ ವಿಚಾರದಲ್ಲಿ ರಾಮಚಂದ್ರ ರಾವ್ ಸಸ್ಪೆಂಡ್ ಆಗಿದೆ ಸರ್ ರಾಮಚಂದ್ರ ರಾವ್ ಅವರಿಗೆ ಡಿಸಿಪ್ಲಿನರಿ ಆಕ್ಷನ್ ತಗೊಂಡು ಸಸ್ಪೆಂಡ್ ಮಾಡಿದ್ದೇನೆ. ಸರ್ ರಾಮಚಂದ್ರ ರಾವ್ ಅವ್ರ ವಿಚಾರದಲ್ಲಿ ರಾಮಚಂದ್ರ ರಾವ್ ಸಸ್ಪೆಂಡ್ ಆಗಿದೆ ಸರ್ ರಾಮಚಂದ್ರ ರಾವ್ ಅವರಿಗೆ ಡಿಸಿಪ್ಲಿನರಿ ಆಕ್ಷನ್ ತಗೊಂಡು